ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಮೌನವೇ ಜೊತೆಯಾದಾಗ. ಮನೆಯ ವರಂಡಾದಲ್ಲಿ ಹಳೆ ಕಾಲದ ಬಾಗಿರುವ ಮರದ ಕುರ್ಚಿಯಲ್ಲಿ ಕೂತು ತೂಕಡಿಸುತ್ತಿದ್ದವನ ಮೊಬೈಲ್ ರಿಂಗಣಿಸಿತ್ತು. ತಟ್ಟನೆ ಎಚ್ಚರವಾಗಿ ಮೊಬೈಲ್ ಕೈಗೆತ್ತಿಕೊಂಡ. ನಿದ್ದೆಯ ಮಂಪರಿನಲ್ಲಿದ್ದಂತೆ ಕಣ್ಣರೆಪ್ಪೆಗಳು ಮುಚ್ಚಿ ತೆಗೆಯುತ್ತಾ ಮೊಬೈಲ್ ನೋಡಿದಾಗ ಮೆಸೇಜ್ ನೋಟಿಫಿಕೇಶನ್ಸ್ ಬ್ಲಿಂಕ್ ಆಗುತ್ತಿತ್ತು. ತೆರೆದೊಡನೆ ಯಾವುದೋ ಅಪರಿಚಿತ ನಂಬರ್ನಿಂದ ಮೆಸೇಜ್ ಒಂದು ಬಂದಿದ್ದನ್ನು ಗಮನಿಸಿದ್ದ. ಅವನೊಬ್ಬ ಹೆಸರಾಂತ ಲೇಖಕನಾದರೂ ಒಂಟಿ ಜೀವಿ. ಹಾಯ್ ಸರ್, ಉತ್ತರಿಸುವುದೋ ಬೇಡವೋ ಎಂಬ ಗೊಂದಲದಲ್ಲಿರುವಾಗಲೇ ಬಂದಿತ್ತು ಇನ್ನೊಂದು ಮೆಸೇಜ್. ನಾನು ನಿಮ್ಮ ಬರಹಗಳ ಅಭಿಮಾನಿ. ಪುಟ್ಟ ಆಸೆಗಳನ್ನು ಹೊತ್ತಿರುವ ಪುಟ್ಟ ಹೃದಯ ನನ್ನದು. ಈಗ ತಡೆಯಲಾರದೆ ಬಂದ ಸಂದೇಶಕ್ಕೆ ಉತ್ತರ ಕಳುಹಿಸಿದ. ಯಾರು ನೀವು? ಆಗಲೇ ಹೇಳಿದೆ, ನಾನು ನಿಮ್ಮ ಬರಹಗಳ ಅಭಿಮಾನಿ. ನಿಮ್ಮ ಜೊತೆ ಸ್ನೇಹ ಮಾಡಿಕೊಳ್ಳಬೇಕೆಂಬುದೇ ನನ್ನ ಕನಸು. ಯಾಕ್ರಿ ನೀವು? ಯಾಕೆ ನನಗೆ ಹೀಗೆ ಹಿಂಸೆ ಮಾಡ್ತಿದ್ದೀರಾ? ನಾನೆಲ್ಲಿ ಹಿಂಸೆ ಮಾಡಿದೆ ಸರ್? ಆ ಕಡೆಯಿಂದ ಬಂದ ಉತ್ತರ ನೋಡಿ, ಯಾರು ಅಂತ ಸರಿಯಾಗಿ ಹೇಳಿ, ಸುಮ್ಮನೆ ತೊಂದರೆ ಕೊಡಬೇಡಿ. ನನ್ನ ಮೊಬೈಲ್ ನಂಬರ್ ಯಾರು ಕೊಟ್ಟರು ನಿಮಗೆ? ಅವನೇ ಅವನ ಮೊಬೈಲ್ ನಂಬರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದನ್ನು ಮರೆತು ಬಿಟ್ಟಿದ್ದ ಪೆದ್ದುರಾಯ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು ನೀವಲ್ವಾ ಹಾಗಾದರೆ? ಕುತೂಹಲದಿ ಕೇಳಿದಾಗ ತಾನೇ ನಂಬರ್ ಎಲ್ಲರಿಗೂ ಸಿಗುವಂತೆ ಮಾಡಿಕೊಂಡೆ ಎಂಬುದನ್ನು ನೆನೆದು ನಾಲಿಗೆ ಕಚ್ಚಿಕೊಂಡ. ನೋಡು, ನನಗಿದೆಲ್ಲ ಸರಿ ಬರಲ್ಲ. ಸರ್, ನೀವು ಹಾಗಲ್ಲ ಅನ್ನೋ ಹಾಗಿಲ್ಲ. ಕನಸುಗಳಿಗೆ ಭಾವನೆಗಳಿಗೆ ನನ್ನಲ್ಲಿ ತುಂಬ ಬೆಲೆ ಇದೆ. ಹೀಗೆ ಇರಬೇಕು ಅನ್ನೋ ಆಸೆಗಳಿವೆ. ಇಲ್ಲದಿದ್ದರೂ ಅನುಸರಿಸಿಕೊಂಡು ಹೋಗುವ ತಾಳ್ಮೆನೂ ಇದೆ. ಆದರೆ ನನಗೊಂದು ಅವಕಾಶ ನೀಡಿ ಸರ್, ಉತ್ತಮ ಗೆಳತಿಯಾಗಿರುತ್ತೇನೆ. ಸ್ನೇಹ ಹಸ್ತ ಚಾಚಿತ್ತು ಹುಡುಗಿ. ಅವನೊಬ್ಬ ಏಕಾಂಗಿ. ಪ್ರಸಿದ್ಧ ಲೇಖಕನಾದರೂ ಜೊತೆ ಕಳೆಯಲು ಯಾರೂ ಇಲ್ಲ. ನನ್ನನ್ನು ಬಲವಂತ ಮಾಡೋ ಅಧಿಕಾರ ನಿಮಗಿಲ್ಲ. ಸ್ವಲ್ಪ ಖಾರವಾಗಿ ರಿಪ್ಲೈ ಮಾಡಿದ್ದ. ಬೇಡ ಬಿಡಿ, ಗೆಳತಿಯಾಗಿ ಸ್ವೀಕರಿಸದಿದ್ದರೂ ಸರಿ, ನನ್ನ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರಿಸಿ. ಅಷ್ಟೇ ಕೂಲಾಗಿ ಕೇಳಿತ್ತು ಹುಡುಗಿ. ಅದಕ್ಕೂ ಇಲ್ಲವೆನ್ನಲಾಗದೆ ಸರಿ ಎಂದು ಬಿಟ್ಟ. ಯಾಕೆ ನೀವು ಸ್ನೇಹ ಮಾಡಲು ಬಯಸುವುದಿಲ್ಲ? ಏಕಾಂಗಿತನ ಹಿತವಾಗಿದೆ, ಚಟುಕಾಗಿ ಉತ್ತರಿಸಿದ. ನೀವು ಅದೆಷ್ಟೇ ಬಾರಿ ತಿರಸ್ಕರಿಸಿದರೂ ನಿಮ್ಮ ಒಂದು ಒಪ್ಪಿಗೆಗಾಗಿ ಭೂಮಿಯಂತೆ ನಿಮ್ಮ ಸುತ್ತಲೇ ಸುತ್ತುತ್ತಿರುತ್ತೇನೆ ನಾನು. ಮತ್ತವಳದು ಅದೇ ರಾಗ, ಅದೇ ಹಾಡು. ಮೊಬೈಲನ್ನು ಪಕ್ಕಕ್ಕಿಟ್ಟು ಎದ್ದವನು ಮುಖ ತೊಳೆದು ಬಂದು ಕಾಫಿ ಬೆರೆಸಿಕೊಂಡು ಕುಡಿದಾಗ ಮನಸ್ಸು ಸ್ವಲ್ಪ ಉಲ್ಲಾಸಿತಗೊಂಡಂತೆನಿಸಿ ಏನನ್ನೋ ಬರೆಯಲು ಪೆನ್ನನ್ನು ಕೈಗೆತ್ತಿಕೊಂಡ. ಅಷ್ಟರಲ್ಲಿ ಅದೇ ನಂಬರ್ನಿಂದ ಕಾಲ್ ಬರತೊಡಗಿತ್ತು. ಬಂದ ಕರೆಯನ್ನು ಕಡೆಗಣಿಸಿದಂತೆ ಮತ್ತೆ ಮತ್ತೆ ಅದೇ ಮುಂದುವರಿದಾಗ ವಿಧಿಯಿಲ್ಲದೆ ಕರೆ ಸ್ವೀಕರಿಸಿದ್ದ. ಯಾರೇ ನೀವು? ಒಂದು ಬಾರಿ ಹೇಳಿದರೆ ನಿಮಗೆ ಅರ್ಥ ಆಗುತ್ತಿಲ್ವಾ? ಸಿಡುಕಿದ್ದ ಯುವ ಲೇಖಕ. ನಾನೊಬ್ಬಳು ಅಲೆಮಾರಿ, ನಿತ್ಯ ಸಂಚಾರಿ. ಅಡಿ ಇಟ್ಟಲ್ಲೇ ಬದುಕು, ಭೂಮಿಗೆ ಹಾಸಿಗೆ, ಗಗನವೇ ಹೊದಿಕೆ. ಇಷ್ಟು ಸಾಕಲ್ವ ಮಾಹಿತಿ? ಮತ್ತವಳೇ ಪ್ರಶ್ನಿಸಿದ್ದಳು. ಅವನಿಗೆ ನೇರ ತದ್ವಿರುದ್ಧ. ಅವನೆಷ್ಟು ಜೋರಾಗಿ ಕೋಪದಲ್ಲಿ ಸಿಡಿಲಂತೆ ಗುಡುಗುವನೋ ಅವಳಷ್ಟೇ ಮೃದುವಾಗಿ ತಂಗಾಳಿಯಂತೆ ಬೀಸುವಳು. ನೋಡಿ, ನನಗೆ ಇಷ್ಟ ಇಲ್ಲ. ಸುಮ್ಮನೆ ಕರೆ ಮಾಡಿ ತೊಂದರೆ ಕೊಡಬೇಡಿ. ನಾನು ನಿಮಗೆ ತೊಂದರೆ ಕೊಡ್ತಿಲ್ಲ, ಮನವಿ ಮಾಡ್ಕೋತಾ ಇದ್ದೀನಿ. ಇದು ನಿನಗೊಂದು ಮನವಿ, ಕೊಡುವೆಯ ಸ್ನೇಹದ ಪದವಿ? ಅವನ ಕಡೆಯಿಂದ ಯಾವ ಮಾತು ಕೇಳಿ ಬರದಿದ್ದಾಗ ತಾನೇ ನುಡಿದಿದ್ದಳು. ನೀವ್ಯಾರಂದೇ ತಿಳಿದಿಲ್ಲ, ಸುಮ್ಮನೆ ಸ್ನೇಹ ಮಾಡಿ ಎಂದು ಬೆನ್ನು ಬಿದ್ದಿದ್ದೀರಾ? ನೇರವಾಗಿ ಪ್ರಶ್ನಿಸಿದ. ನಾನು ನಿಮ್ಮ ಅಭಿಮಾನಿ ಸರ್. ನಿಮ್ಮ ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೇನೆ ನಾನು. ಅದರಲ್ಲೂ ನಿಮ್ಮ ಏಕಾಂಗಿಯ ಪಯಣವಂತೂ ವಾವ್, ಅದ್ಭುತವಾಗಿದೆ. ನುಡಿದಿದ್ದಳು ಈಗ ಸ್ವಲ್ಪ ಮೆತ್ತಗಾಗಿದ್ದ ಯುವ ಲೇಖಕ ಮೌನೇಶ್. ಒಬ್ಬ ಬರಹಗಾರ ತನ್ನ ಬರಹವನ್ನು ಪ್ರೀತಿಸುತ್ತಾನೆ. ಹಾಗಿರುವಾಗ ಅದನ್ನು ಬೇರೆ ಯಾರಾದರೂ ಮೆಚ್ಚಿಕೊಂಡರೆ ಅವರ ಸಂತಸ ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನ ಇರುವುದಿಲ್ಲ. ಇಲ್ಲೂ ಮೌನೇಶ್ ಸ್ವಲ್ಪ ಮೆತ್ತಗಾಗಲು ಅದೇ ಕಾರಣವಾಗಿತ್ತು. ನೀವು ಓದಿದ್ದೀರಾ? ಕೇಳಿದ. ಎಸ್ ಸರ್, ನಿಮ್ಮ ಎಲ್ಲ ಬರಹಗಳನ್ನು ಓದಿದ್ದೇನೆ. ಅಷ್ಟು ಚೆನ್ನಾಗಿ ಬರೆಯುವಾಗ ಹೇಗೆ ಸರ್ ಓದದೇ ಇರುವುದು? ಹಾಗಾದರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಜ ಹೇಳಬೇಕು ಅಂದರೆ
ಏನು ಹೇಳಬೇಕು ಅಂತಾನೆ ತಿಳಿತಿಲ್ಲ. ಏಕಾಂಗಿಯೊಬ್ಬನ ಜೀವನವನ್ನೇ ಅದರಲ್ಲಿ ಚಿತ್ರಿಸಿಬಿಟ್ಟಿದ್ದೀರಿ. ಯಾರಿಲ್ಲದೆ ಒಂಟಿಯಾದ ನಾಯಕ ತನ್ನ ಜೀವನದಲ್ಲಿ ಛಲದಲ್ಲಿ ಹೋರಾಡಿ ಗೆದ್ದ ರೀತಿ, ಅವನ ನೋವು ನಲಿವುಗಳನ್ನು ಹಂಚಿಕೊಂಡು ಸಮಾಧಾನ ಮಾಡುವ ಮನಸ್ಸೊಂದಿಲ್ಲದೆ ಅವನ ನೋವುಣ್ಣುವ ಆ ಕ್ಷಣಗಳು, ಏಕಾಂತವನ್ನೇ ತನ್ನದೆಂದುಕೊಂಡು ಬದುಕೋ ಪಣ ತೊಟ್ಟ ಅವನ ನಿರ್ಧಾರ ಎಲ್ಲವೂ ಅದ್ಭುತವಾಗಿ ಮೂಡಿಬಂದಿದೆ. ಹೌದು, ಅದು ನಿಮ್ಮದೇ ಆತ್ಮಕಥನ ಅಲ್ವಾ? ಅಂದರೆ ಅದರಲ್ಲಿ ನಾಯಕ ನೀವೇ ಅಲ್ವಾ? ಅವಳ ಮಾತಿಗೆ ಕಿವಿಯಾಗಿದ್ದ. ಆ ಬುಕ್ನಲ್ಲಿ ತನ್ನ ನೋವನ್ನು ಹಂಚಿಕೊಳ್ಳುವ ಮನಸ್ಸೊಂದು ಸಿಕ್ಕಿದ್ದರೆ ಎಂದು ಬರೆದಿದ್ರಿ. ಈಗ ನಾನಾಗೆ ಬಂದು ಸ್ನೇಹ ಹಸ್ತ ಚಾಚಿದ್ರು ನೀವು ಬೇಡ ಅಂತಿದ್ದೀರಿ. ಯಾಕೆ? ಕುತೂಹಲತಿ ಕೇಳಿದಳ. ನೋಡಿ, ನೀವು ನನ್ನ ಅಭಿಮಾನಿ ಅನ್ನೋ ಅಭಿಮಾನ ನನಗೂ ಇದೆ. ಆದರೆ ಎಲ್ಲವನ್ನೂ ಮಾತಿನಲ್ಲಾಗಲಿ ಅಕ್ಷರ ರೂಪದಲ್ಲಾಗಲಿ ವ್ಯಕ್ತಪಡಿಸೋದಿಕ್ಕಾಗುವುದಿಲ್ಲ ಮೇಡಮ್. ನೀವೇ ಅರ್ಥ ಮಾಡಿಕೊಂಡು ದಯವಿಟ್ಟು ನನಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ. ಮಾತು ನಿಲ್ಲಿಸಿದ. ಜೀವನವೊಂದು ತೂಗು ಉಯ್ಯಾಲೆ ಸರ್. ಮೇಲೆ ಕೆಳಗೆ ತೂಗ್ತಾನೆ ಇರುತ್ತೆ, ಏಳು ಬೀಳು ಎಲ್ಲ ಇರುತ್ತದೆ. ಆದರೆ ಸಾವಧಾನ ಬೇಕು. ಯಾರೂ ಇಲ್ಲ ಅಂದ್ಕೊಂಡು ಹತ್ರ ಬಂದವರನ್ನು ದೂರ ಸರಿಸೋದು ಸರಿಯಲ್ಲ ಅಲ್ವಾ? ಕೇಳಿತ್ತು ಹುಡುಗಿ. ಏನೇ ಆಗಲಿ ಅವಳಿಗೆ ಅವನ ಸ್ನೇಹ ಸಂಪಾದಿಸಬೇಕಿತ್ತು. ಆದರೆ ಅವನು ಒಪ್ಪಲು ತಯಾರಿಲ್ಲ. ನೋಡಿ, ನಿಮ್ಮ ಫಿಲಾಸಫಿಯೆಲ್ಲ ನನಗೀಗ ಬೇಕಾಗಿಲ್ಲ. ಆದರೆ ನನ್ನನ್ನು ಒತ್ತಾಯ ಮಾಡಬೇಡಿ ಎಂದವನು ಕರೆ ಕಡಿತಗೊಳಿಸಿದ್ದ. ಬದುಕಿನ ಹಲವು ಮಜಲುಗಳನ್ನು ಒಂಟಿಯಾಗಿ ದಾಟಿಕೊಂಡು ಬಂದಿರುವ ಅವನಿಗೆ ಈಗ ತನಗೂ ಒಬ್ಬರು ಜೊತೆಗಾರರು ಬೇಕೆನಿಸುತ್ತಿಲ್ಲ. ಏಕಾಂಗಿಯಾಗಿ ಕಾಲ ಕಳೆದ ಅವನ ಮನದಲ್ಲಿ ತನಗೂ ಜೊತೆ ಕಳೆಯಲೊಂದು ಯಾರಾದರೂ ಇದ್ದಿದ್ದರೆ ಎಂಬ ಪ್ರಶ್ನೆಗೆ ಆಗ ಅವನ ಬಳಿ ಉತ್ತರವಿರಲಿಲ್ಲ. ಈಗ ಉತ್ತರವಿದ್ದರೂ ಅವನಲ್ಲಿ ಆ ಪ್ರಶ್ನೆಗೆ ಸ್ಥಳವಿಲ್ಲ. ಕರೆ ಕಡಿತಗೊಳಿಸಿದವನು ಯಾವುದೋ ಯೋಚನೆಯಲ್ಲಿ ಕಳೆದು ಹೋದ ಯುವ ಲೇಖಕ. ನಿನ್ನ ಮನದಾಳದ ಮಾತುಗಳು ಬಿಳಿಯ ಹಾಳೆಯ ಮೇಲಿನ ಬರಹಗಳಾಗಿ ಮೂಡಿದ್ದನ್ನು ನೀನು ಹಲ್ಲಗಳೆಯುವಂತಿಲ್ಲ ಗೆಳೆಯ. ಗೆಳೆಯ, ಹೌದು, ಇಂದಿನಿಂದ ನಿನ್ನನ್ನು ಗೆಳೆಯನೆಂದೇ ಸಂಬೋಧಿಸುತ್ತೇನೆ. ನಿನಗೆ ಬೇಕೋ ಬೇಡವೋ ನನಗೆ ತಿಳಿದಿಲ್ಲ. ಆದರೆ ಇಂದಿನಿಂದ ನಿನಗೆ ಸಹ್ಯವಲ್ಲದಿದ್ದರೂ ನನ್ನನ್ನು ಸಹಿಸಲೇಬೇಕು ನೀನು. ಕಳೆದು ಹೋದ ಆ ದಿನಗಳನ್ನು ಕ್ಷಣಗಳನ್ನು ನಾ ಮರಳಿ ತರಲಾರೆ. ಆ ಸಾಮರ್ಥ್ಯವೂ ನನಗಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ನಿನ್ನನ್ನು ಒಂಟಿಯಾಗಲು ಬಿಡಲಾರೆ. ಬರವಣಿಗೆಯ ಮೂಲಕವೇ ಮೆಲ್ಲಗೆ ಪರಿಚಯವಾದ ಗೆಳೆಯನೇ. ಮನವು ಹಾತೊರೆಯುತ್ತಿದೆ ನಿನ್ನೊಡನೆ ಸಂಭಾಷಿಸಲು. ಸ್ವಲ್ಪ ಸಮಯದ ಅಂತರದಲ್ಲಿ ಉದ್ದದ ಒಂದು ಸಂದೇಶ ಅವನಿಗಾಗಿ ಬಂದಿತ್ತು. ಯಾಕೋ ಏನೋ ಅವನ ಅರಿವಿಗೂ ಬಾರದಂತೆ ತುಟಿಗಳು ನಗು ಸೂಸಿದ್ದೆವು ಅವಳ ಸಂದೇಶವನ್ನು ಓದಿ. ಆದರೆ ಉತ್ತರಿಸುವ ಗೋಜಿಗೆ ಹೋಗದೆ ಅರ್ಧ ಓದಿದ ಯಾವುದೋ ಒಂದು ಲೇಖನವನ್ನು ಓದಲು ಕೈಗೆತ್ತಿಕೊಂಡ. ಮರುದಿನ ಬೆಳ್ಳಂಬೆಳಗ್ಗೆ ಎದ್ದು ಕಣ್ಣುಜ್ಜಿಕೊಳ್ಳುತ್ತಾ ಮೊಬೈಲ್ ಸ್ಪರ್ಶಿಸಿದರೆ ಇನ್ಬಾಕ್ಸ್ನೊಳಗೊಂದು ಮೆಸೇಜ್ ಬೆಚ್ಚನೆ ಕೂತಿತ್ತು. ಮರುಕಳಿಸದಿರು ಮರವೇ, ಈ ಸ್ನೇಹದ ಒಲವ ಯಾತ್ರೆಯೊಳಗೆ ಕನಸೊಂದು ಶುರುವಾಗಿದೆ ಈಗ ತಾನೇ. ಈ ಸ್ನೇಹ ಅಂದರೆ ಏನು ನಿಮ್ಮ ಅನಿಸಿಕೆಯಲ್ಲಿ? ಪ್ರತಿಕ್ರಿಯಿಸಿದ ಮೌನೇಶ್. ಕಂಬನಿಯ ಒರೆಸಿ ಮಮತೆಯ ತೋರಿ ಜೊತೆಯಲ್ಲಿ ನಡೆವ ಇನ್ನೊಂದು ಜೀವ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದದ್ದು. ಕರುಳಬಳ್ಳಿ ಬಂಧನವನ್ನು ಮೀರಿಸುವಂಥದ್ದು. ಸ್ನೇಹ ಎಂಬುವುದು ಪ್ರೀತಿಯ ಹೊಡಲು, ನೆನಪಿನ ಕಡಲು, ಅರಿವ ದಾರಿಯ ತೋರುವ ಗುರುವು. ಇದು ಚುಟುಕಾಗಿ ಬಂದಿತ್ತು ಉತ್ತರ. ಎಲ್ಲವೂ ಸರಿ, ಆದರೆ ಈ ಜೀವನದಲ್ಲಿ ಯಾರಿಗೆ ಯಾರೂ ಇಲ್ಲ. ಕಂಬನಿ ಒರೆಸುವ ಕೈಗಳಿಲ್ಲ. ನೊಂದ ಭಾವಕ್ಕೆ ಸಾಂತ್ವನ ಹೇಳುವವರಿಲ್ಲ. ಮನ ತುಂಬಿ ನಗುವ ಮನಸ್ಸು ನನ್ನಲ್ಲಿ ಇಂದಿಲ್ಲ. ಆದರೆ ನಗಿಸುವ ಗುಣ ಯಾರಲ್ಲೂ ಇಲ್ಲ. ನೀರಸವಾಗಿ ಪ್ರತಿಕ್ರಿಯಿಸಿದ್ದ. ಎಲ್ಲವನ್ನೂ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಬೇಡಿ ಸರ್. ಅದಕ್ಕೆ ಪ್ರತಿಕ್ರಿಯಿಸದೆ ತನ್ನ ನಿತ್ಯಕರ್ಮಗಳನ್ನು ಪೂರೈಸಿ ಯಾವುದೋ ಕೆಲಸದ ನಿಮಿತ್ತ ಹೊರಟಿದ್ದ. ಬೆಂಬಿಡದ ಬೇತಾಳದಂತೆ ಅವನನ್ನು ಕಾಡತೊಡಗಿದ್ದಳು ಹುಡುಗಿ. ಎಲ್ಲಿ ಹೋದರೂ ಬಂದರೂ ಅವಳ ಕರೆ ಆಗೋ ಸಂದೇಶಗಳಿಂದ ಅವನಿಗೆ ಮುಕ್ತಿ ಸಿಗುತ್ತಿರಲಿಲ್ಲ. ಸರ್, ಯಾಕೆ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದೀರಾ? ಎಷ್ಟೊಂದು ಬಾರಿ ಕೇಳಿಕೊಂಡರೂ ನಿಮಗೆ ಮನಸ್ಸು ಕರಗುವುದೇ ಇಲ್ಲವೇ? ನೋಡಿ, ನಿಮ್ಮ ಮನಸ್ಸಿಗೆ ನೋವು ಕೊಡುವುದು ನನ್ನ ಉದ್ದೇಶವಲ್ಲ. ಆದರೆ ನೀವು ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡು
ಅನಾಥನಾದ ನನ್ನನ್ನು ಬೆಳೆಸಿದ್ದು ತಂದೆಯ ದಾಯಾದಿಗಳು, ನನ್ನ ತಂದೆಯ ಹೆಸರಿನಲ್ಲಿದ್ದ ಆಸ್ತಿಗಾಗಿಯೇ. ಆದರೆ ಯಾವಾಗ ಆ ಆಸ್ತಿಯೆಲ್ಲ ಯಾವುದೋ ಟ್ರಸ್ಟಿಯ ಪಾಲಾಗಿದೆ ಎಂದು ತಿಳಿಯಿತೋ ಅಂದು ನಾನು ಬೀದಿ ಪಾಲಾದೆ. ವಾಸಿಸಲು ಒಂದು ಮನೆಯಿಲ್ಲ, ಜೊತೆ ಕಳೆಯಲು ನನ್ನವರೆನ್ನುವವರಿಲ್ಲ. ಒಂಥರ ಒಂಟಿ ಪಿಸಾಚಿಯಂತಾದೆ. ಊರೂರು ಅಲದೆ, ಕಾಡಿದೆ, ಬೇಡಿದೆ. ಆದರೆ ಯಾರೂ ನನ್ನನ್ನು ಹತ್ತಿರ ಸೇರಿಸಿಕೊಳ್ಳಲಿಲ್ಲ. ಆಗಲೇ ನನಗೆ ಜೊತೆಯಾಗಿದ್ದು ಈ ಪುಸ್ತಕಗಳು, ಸಿಕ್ಕಿದ ಪೇಪರ್, ಯಾರೋ ಎಸೆದು ಹೋದ ಕಾಗದಗಳು, ಹರಿದ ಪುಸ್ತಕಗಳನ್ನೆಲ್ಲ ಒಟ್ಟು ಸೇರಿಸಿ ಓದತೊಡಗಿದೆ. ಕೆಲಸಕ್ಕೆ ಹೋಗಿ ಬದುಕೋಣ ಎಂದರೆ ಕೆಲಸ ಕೊಡುವವರಾದರೂ ಯಾರು? ಪುಸ್ತಕ ಓದುವ ಹುಚ್ಚಿನಿಂದ ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ಬರೆಯತೊಡಗಿದೆ. ಬುಕ್ನಲ್ಲಿ ಅಲ್ಲ. ಬುಕ್ನ ಕೊಳ್ಳಲು ನನ್ನಲ್ಲಿ ಹಣವೂ ಇರಲಿಲ್ಲ. ಚೂರು ಪಾರು ಅಲ್ಲಲ್ಲಿ ಸಿಗುತ್ತಿದ್ದ ಕಾಗದದ ಚೂರುಗಳಲ್ಲಿ. ನನ್ನ ಅದೃಷ್ಟವೋ ಏನೋ ಎಂಬಂತೆ ಪೇಪರಲ್ಲಿ ಬಂದಿದ್ದ ಜಾಹೀರಾತು ನೋಡಿ ಒಂದು ಕವನ ಬರೆದು ಕಳಿಸಿದ್ದೆ. ಅದು ಸೆಲೆಕ್ಟ್ ಆಗಿ ನನ್ನ ಕವನವೇ ಮೊದಲ ಬಹುಮಾನಕ್ಕೆ ಆಯ್ಕೆಯಾಯಿತು. ಅದರಲ್ಲಿ 5,000 ರೂಪಾಯಿ ಬಹುಮಾನದ ಮೊತ್ತವಾಗಿ ದೊರಕಿತು. ಅದನ್ನು ಪಡೆದುಕೊಂಡು ಮೊದಲು ಒಂದು ರೂಮ್ ಮಾಡಿದೆ. 2 ಜೊತೆ ಬಟ್ಟೆಗಳು, ಕೆಲವು ಪುಸ್ತಕಗಳನ್ನು, 1-2 ಪೆನ್ನನ್ನು ಕೊಂಡುಕೊಂಡೆ. ಅನಂತರ ಶುರುವಾಯಿತು ಎಲ್ಲಿ ಸ್ಪರ್ಧೆಗಳು ನಡೆಯುತ್ತಿವೆ ಎಂದು ಹುಡುಕುವ ಅಲೆದಾಟ. 1-2 ಕಡೆ ವಿಜೇತನಾದರೂ ಹಲವು ಕಡೆ ನನ್ನ ಕವನಗಳು ಸೆಲೆಕ್ಟ್ ಕೂಡ ಆಗಲಿಲ್ಲ. ಆದರೂ ಬರೆಯುವ ಹುಚ್ಚು ಹೋಗಲಿಲ್ಲ. ಹೀಗೆ ಸ್ಪರ್ಧೆಗಳಿಗಾಗಿ ಹುಡುಕಾಡುವ ಬದಲು ಬೇರೇನಾದರೂ ಮಾಡಬೇಕೆಂದುಕೊಂಡು ಪೇಪರ್ಗಳಿಗೆ, ಮಾಸಿಕ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದು ಕೊಡತೊಡಗಿದೆ. ಅದರಿಂದ ಸಂಪಾದಿಸಿದೆ. ಇವತ್ತು ನಾನೊಬ್ಬ ಲೇಖಕನಾಗಿದ್ದೇನೆ ಎಂದರೆ ಅದರ ಹಿಂದೆ ನನ್ನ ನಿರಂತರ ಹೋರಾಟದ ಪ್ರಯತ್ನವಿದೆ. ಆಗ ನನ್ನಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ನನ್ನ ಜೊತೆಯೂ ಯಾರೂ ಇರಲಿಲ್ಲ. ಇಂದು ನನ್ನಲ್ಲಿ ಎಲ್ಲವೂ ಇದೆ. ಹಾಗಾಗಿ ಎಲ್ಲರೂ ಬರುತ್ತಿದ್ದಾರೆ. ಸ್ನೇಹ ಬಯಸಿಯೋ ಅಥವಾ ಇನ್ನೇನಾದರೂ ಬಯಸಿಯೋ. ಅವನು ಮಾತು ಮುಗಿಸಿದ್ದ. ಅವನ ಮಾತಿಗೆ ಕಿವಿಯಾಗಿದ್ದವಳು ಮೂಕವಾಗಿದ್ದಳು. ನೋಡಿ, ನಿಮಗೆ ಬೇಸರವಾಗಬೇಕೆಂದು ನಾನು ಹೇಳಲಿಲ್ಲ. ಆದರೆ ನನ್ನ ಭಾವನೆಗಳಿಗೆ ಬೆಲೆ ಕೊಡಿ. ಇವಿಷ್ಟನ್ನೇ ನಾನು ನಿಮ್ಮ ಬಳಿ ಅಪೇಕ್ಷಿಸುವುದು. ಅವಳ ಮೌನ ಕಂಡು ಹೇಳಿದ್ದ. ಅವಳೇನೂ ಪ್ರತಿಕ್ರಿಯಿಸದೆ ಕರೆ ಕಡಿತಗೊಳಿಸಿದ್ದಳು. ಅವಳ ಮನದಲ್ಲಿ ಏನಿತ್ತು? ತನ್ನ ಮಾತಿನಿಂದ ಬೇಸರಗೊಂಡು ಹಾಗೆ ಮಾಡಿದಳೆ. ಮುಂತಾದ ಅವನ ಮನದಲ್ಲಿ ಮೂಡಿದ ಯಾವ ಪ್ರಶ್ನೆಗಳಿಗೂ ಉತ್ತರ ನೀಡದೆ ಹೋಗಿದ್ದಳು. ಒಂದು ದಿನದ ನಂತರ ಮೆಸೇಜ್ ಒಂದನ್ನು ರವಾನಿಸಿದ್ದಳು. ಹಳೆ ದಾರಿ ಮತ್ತೆ ನೆನಪಾಗಿದೆ. ತಿಳಿಯದೆ ನಾ ಬಹುದೂರ ಬಂದಾಗಿದೆ. ಹಿಂತಿರುಗಿ ನೋಡಿದರೆ ಆ ಕ್ಷಣಕ್ಕೆ ನಾ ಒಬ್ಬಂಟಿಯೇ. ಅಂದಿಗೂ ಇಂದಿಗೂ ದಾರಿ ಬದಲಾಗಿದೆಯಷ್ಟೇ. ಅವನೇನೋ ಕೆಲಸದಲ್ಲಿದ್ದುದರಿಂದ ಅವಳಿಂದ ಬಂದ ಮೆಸೇಜನ್ನು ಅವನು ಗಮನಿಸಿರಲಿಲ್ಲ. ನೋಡಲು ನಗುತ್ತಿರುವವರಂತೆ ಕಂಡರೂ ಅವರೊಳಗೆ ಹೇಳತೀರದಷ್ಟು ನೋವಿರುತ್ತದೆ. ಕೆಲವರಿರುವುದೇ ಹಾಗೆ. ತಮ್ಮ ಬೇಸರ, ಸಂಕಟ, ನೋವು, ದುಃಖ, ಅವಮಾನ, ಸೋಲುಗಳನ್ನೆಲ್ಲ ಯಾರೆಂದರೆ ಯಾರೊಂದಿಗೂ ಹಂಚಿಕೊಳ್ಳಲಾರರು. ಅದರಿಂದ ತಮ್ಮ ನೋವನ್ನೆಲ್ಲ ತಮ್ಮೊಳಗೆ ಇಟ್ಟುಕೊಂಡು ನಗುತ್ತಿರುತ್ತಾರೆ. ಅದು ನಿಜವಾದ ನಗುವ. ಸೂಕ್ಷ್ಮವಾಗಿ ಗಮನಿಸದೇ ಹೋದರೆ ಅವರು ತುಂಬ ಆರಾಮಾಗಿದ್ದಾರೆ ಎಂದೇ ಅನಿಸುತ್ತದೆ. ಅದೇ ಕೇಟಗಿರಿಯವಳೇ ಈ ಹುಡುಗಿ. ಒಂದು ವಾರದ ನಂತರ ಅವಳಿಂದ ಬಂದ ಮೆಸೇಜನ್ನು ನೋಡಿದ್ದ ಮೌನೇಶ್. ಅವಳ ಮಾತಿನ ಮರ್ಮವೇನೆಂದು ತಿಳಿಯದೆ ಗೊಂದಲಗೊಂಡವನು ಅವಳ ಸಂದೇಶಕ್ಕೆ ಪ್ರತಿಕ್ರಿಯಿಸಿದ್ದ. ನಿಮ್ಮ ಮಾತಿನ ತಾತ್ಪರ್ಯವೇನು? ಆದರವಳಿಂದ ಯಾವ ಉತ್ತರವೂ ಬರದಿದ್ದಾಗ ಮೊದಲ ಬಾರಿ ತಾನಾಗಿಯೇ ಕರೆ ಮಾಡಿದ್ದ. ಆದರೆ ಅದಕ್ಕೂ ಅತ್ತಲಿನಿಂದ ಯಾವ ರೆಸ್ಪಾನ್ಸೂ ದೊರೆಯದಿದ್ದಾಗ ಹತಾಶನಾಗಿ ಮೊಬೈಲ್ ಟೇಬಲ್ ಮೇಲಿಟ್ಟು ಚೇರ್ ಮೇಲೆ ಕುಳಿತವನು ಯೋಚನಾ ಮಗ್ನನಾಗಿದ್ದ. ಹೌದು, ನೀನಿಲ್ಲಿಗೆ ಬಾ ಎಂದು ಯಾರೂ ನನ್ನನ್ನು ಕರೆದಿರಲಿಲ್ಲ. ನಾನಾಗಿಯೇ ಬಂದೆ. ನಿಮ್ಮ ಸ್ನೇಹದ ಅಪೇಕ್ಷೆಯಿಂದ, ನಿಮ್ಮ ಸ್ನೇಹ ದೊರಕಬಹುದೆಂಬ ಅತಿದೊಡ್ಡ ಕಲ್ಪನೆಯಲ್ಲಿ ಪದೇ ಪದೇ ಮೇಲೆ ಬಿದ್ದು ಮೆಸೇಜು, ಕಾಲ್ ಮಾಡಿದೆ. ನಿಮಗೆ ಕಿರಿಕಿರಿಯಾಗಿರಬಹುದು. ಆದರೆ ಅದರಲ್ಲಿ ಯಾವ ದುರುದ್ದೇಶವೂ ಇಲ್ಲದೆ ಕೇವಲ ನಿಮ್ಮ ಸ್ನೇಹಕ್ಕಾಗಿ ನಾನು ಮಾಡಿದ ಪ್ರಯತ್ನವಷ್ಟೇ ಆಗಿದ್ದವು. ಅದು ನನ್ನ ಕನಸಾಗಿತ್ತು. ಕನಸುಗಳ ಬೆನ್ನೇರುವುದೆಂದರೆ ಸುಮ್ಮನೆ ಅಲ್ಲ. ಪ್ರತಿ ಸಲ ಕನಸಿನ ಲೋಕದಲ್ಲಿ ತೇಲುವಾಗ ಅನಿಸಿದ್ದು ಈ ಜಗತ್ತು ನಾ ತಿಳಿದುಕೊಂಡ ಹಾಗಿಲ್ಲ. ಆದರೆ
ನನ್ನಂತಹ ಆಸೆಗಳನ್ನೆಲ್ಲ ಜೀವನದ ಗುರಿ ಮಾಡಿಕೊಂಡ ಹುಡುಗಿಗೆ ಉಪದೇಶ ಕೊಡುವವರೇ ಇಲ್ಲ. ಎಲ್ಲರನ್ನೂ ಎದುರಿಸಿ ನನ್ನತನವನ್ನು ಉಳಿಸಿಕೊಳ್ಳುವ ಶಕ್ತಿ ನನಗೆಲ್ಲಿತ್ತು? ಮನದಲ್ಲೇ ಕೊರಗುತ್ತಾ ಕೂರುವುದರ ಹೊರತು? ಆಗಲೇ ನನಗೆ ನಿನ್ನ ಪರಿಚಯವಾಗಿದ್ದು ನಿನ್ನ ಲೇಖನಗಳ ಮೂಲಕ. ನಿನ್ನ ಲೇಖನಗಳು ನನ್ನ ಮನದಲ್ಲಿದ್ದ ನೋವುಗಳಿಗೆ ತಂಪರೆಯತೊಡಗಿದಾಗ ನಾನು ಮತ್ತೆ ಮೊದಲಿನಂತಾಗಿದ್ದೆ. ನಿನ್ನ ಕನಸುಗಳೆಲ್ಲ ನಿನ್ನದೇ. ನಿನ್ನ ಕನಸಿನ ಗುರಿಯನ್ನು ಸಾಧಿಸು. ಜನರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕುಳಿತರೆ ಅವರ ಪ್ರಶ್ನೆಗಳೇ ಮುಗಿಯುವುದಿಲ್ಲ ಎಂಬ ಆ ನಿನ್ನ ಲೇಖನದ ವಾಕ್ಯಗಳೇ ನನ್ನ ಗುರಿ ತಲುಪಲು ನನಗೆ ಪ್ರೋತ್ಸಾಹದ ನುಡಿಗಳಾದವು. ಯಾರು ಯಾರದ್ದೋ ಪಾತ್ರಗಳನ್ನು ಹಾಕಿಕೊಂಡು ನಾವು ನಡೆಯಬೇಕಾಗಿಲ್ಲ. ನಾವು ನಾವಾಗೇ ಇರಬೇಕೆಂಬ ಸತ್ಯವನ್ನು ಮತ್ತೆ ನಾನು ಕಂಡುಕೊಂಡಿದ್ದು ನಿನ್ನ ಜೊತೆ ಸಿಕ್ಕ ಮೇಲೆ. ನಿನ್ನ ಒಂಟಿ ಜೀವನ, ನೀನು ಅನುಭವಿಸಿದ ನೋವು, ಗೆದ್ದು ಬಂದ ರೀತಿಯನ್ನೆಲ್ಲ ಓದಿ ತಿಳಿದ ನಾನು ನನ್ನ ಗುರಿಯನ್ನು ಸಾಧಿಸುವ ಹಠ ತೊಟ್ಟು ನಿಂತೆ, ನಿನ್ನಂತೆ ಒಬ್ಬಂಟಿಯಾಗಿ. ಆದರೆ ಹೇಳಿದಷ್ಟು ಸುಲಭವೂ ಅಲ್ಲ ನೋಡು. ಯಾಕೆಂದರೆ ನಾನೊಂದು ಹೆಣ್ಣು. ಎಲ್ಲ ಕ್ಷೇತ್ರದಲ್ಲೂ ಬೆಳೆದು ನಿಂತರೂ ದೌರ್ಜನ್ಯ ಇನ್ನೂ ಕಡಿಮೆಯಾಗಿಲ್ಲ ಎನ್ನುವುದು ಅಷ್ಟೇ ಸತ್ಯವಾದ ಮಾತು ಕೂಡ. ಅಂತಹ ನೋವುಗಳನ್ನೆಲ್ಲ ನನ್ನ ಜೀವನದಲ್ಲೂ ಅನುಭವಿಸಿದೆ. ಮನಸ್ಸು ಎಷ್ಟೇ ಗಟ್ಟಿಯಾಗಿದ್ದರೂ ನಾನು ಒಂದು ಹೆಣ್ಣಲ್ಲವೇ? ಕಾಮುಕ ಕಣ್ಣಿಗೆ ಬೀಳಲು ಎಷ್ಟು ದಿನ ಹೇಳು? ಆದರೆ ಅವರೆಲ್ಲರಿಂದ ನಾಜೂಕಾಗಿ ಪಾರಾಗಿ ಇವತ್ತು ನಾನಂದುಕೊಂಡಂತೆ ಬದುಕು ನಡೆಸಲು ಸಾಧ್ಯವಾಗಿದೆ ಅಂದರೆ ನಿನ್ನ ಲೇಖನಗಳಿಂದ ನನಗೆ ದೊರೆಯುತ್ತಿದ್ದ ಮನಃಶಕ್ತಿಯಾಗಿತ್ತು. ಏನೋ ತಿಳಿದಿಲ್ಲ. ನಾನು ನಡೆದು ಬಂದ ದಾರಿ ಸುಗಮವಾಗಿರಲಿಲ್ಲ. ನಿನ್ನಂತೆ ನಾನು ಎಲ್ಲರಿಂದ ದೂರ ಆದವಳೆ. ನೀನು ಹುಟ್ಟಿನಿಂದ ಅನಾಥನಾಗಿ ದಾಯಾದಿ ಕೈಯಲ್ಲಿ ಬೆಳೆದು ಮತ್ತೆ ಅನಾಥನಾದರೆ ನಾನು ಬೆಳೆಯುತ್ತಿದ್ದಂತೆ ಎಲ್ಲರಿದ್ದು ಅನಾಥಳಾದೆ. ಮನದ ನೋವಿಗೆ ಸಾಂತ್ವನವಾಗಿ ಪರಿಣಮಿಸಿದ್ದು ನಿನ್ನ ಲೇಖನಗಳು ಹಾಗೂ ನೀನು ಬರೆದ ಪುಸ್ತಕಗಳು. ಆದರೆ ನಾನು ನಿನ್ನಂತೆ ಯಾರನ್ನೂ ದೂರ ಸರಿಸಲಿಲ್ಲ. ಬಳಿ ಬಂದವರನ್ನೆಲ್ಲ ಆತ್ಮೀಯತೆಯಿಂದ ಬರಮಾಡಿಕೊಂಡೆ. ನಿನಗೊಂದು ಧನ್ಯವಾದ ಹೇಳಿ ನಿನ್ನ ಜೀವನದಲ್ಲೂ ಉತ್ತಮ ಗೆಳತಿಯಾಗಿ ಇರಬೇಕೆಂದುಕೊಂಡು ನಿನ್ನನ್ನು ಸಂಪರ್ಕಿಸಿದೆ. ಆದರೆ ನಿನ್ನಿಂದ ಸಕಾರಾತ್ಮಕ ಒಪ್ಪಿಗೆ ಸಿಗದಿದ್ದಾಗ ಪ್ರಯತ್ನಿಸಬಹುದು ಎಂದುಕೊಂಡೆ. ಆದರೆ ನಿನ್ನ ಮನದಾಳದ ಮಾತುಗಳನ್ನು ಕೇಳಿದ ಮೇಲೆ ನಿನಗೆ ನನ್ನ ಸ್ನೇಹದ ಅಗತ್ಯವಿಲ್ಲ ಎಂಬುದು ಮನವರಿಕೆಯಾಯಿತು. ಇನ್ನೆಂದೂ ನಿನ್ನ ಹಾದಿಯಲ್ಲಿ ಸುಳಿಯಲಾರೆ. ನೀನು ನನ್ನ ಜೀವನದಲ್ಲಿ ಬರುತ್ತಿರಲಿಲ್ಲ ಎಂದಾದರೆ ನನ್ನ ಗುರಿಗಳೆಲ್ಲ ಗರಿಗೆದರುತ್ತಿರಲಿಲ್ಲ. ಆ ಋಣವನ್ನು ನಾನು ಪಾವತಿಸಲಾರೆ. ನಾನು ಮತ್ತೊಮ್ಮೆ ಹೇಳುತ್ತೇನೆ, ಮತ್ತೆ ಮತ್ತೆ ಹೇಳುತ್ತೇನೆ ಗೆಳೆಯ, ನಿನ್ನತನವನ್ನು ನನ್ನ ಮೇಲೆ ಹೇರದೆ ನಾನು ನಾನಾಗಿಯೇ ಇರಲು ಬಿಟ್ಟ ನೀನು ಇರದಿದ್ದರೆ ನಾನು ನಾನಾಗಿಯೇ ಇರುತ್ತಿರಲಿಲ್ಲ. ಮನದಾಳದ ಧನ್ಯವಾದಗಳೊಂದಿಗೆ. ಕಡೆಗೂ ಅವಳ್ಯಾರೆಂದು ತಿಳಿಸದೆ ತನ್ನ ಮನದ ಮಾತುಗಳಿಗೆ ಅಕ್ಷರ ರೂಪ ನೀಡಿ ಅವನಿಗೆ ತಲುಪಿಸಿದ್ದಳು. ಕೈಯಲ್ಲಿದ್ದ ಪತ್ರ ನೆಲ ಸೇರಿದರೆ ಕಣ್ಣಿಂದ ಹರಿದ ಕಂಬನಿ ಅಲ್ಲೇ ಇಂಗಿ ಹೋಗಿತ್ತು. ಅವನ ಮನದಲ್ಲಿ ಅವಳಿಗೆ ಸ್ಥಾನ ಸಿಗುತ್ತಿದ್ದಂತೆ ಅವಳೇ ಅವನಿಂದ ದೂರ ಸಾಗಿದ್ದಳು. ಏಕಾಂಗಿಯಾಗಿಯೇ ಇದ್ದ ಮೌನೇಶ್ ಮತ್ತೆ ಏಕಾಂಗಿಯಾಗಿದ್ದ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.